ಹಲೋ ಗೆಳೆಯರಿ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ವಿಡಿಯೋಲಿ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಏನಕ್ಕೆ ಉಪಯೋಗಿಸ್ತೀವಿ? ಏನಕ್ಕಂದ್ರೆ ನಾವು ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಇಂದ ಪ್ರೆಸೆಂಟೇಷನ್ಸ್ ಕ್ರಿಯೇಟ್ ಮಾಡಬಹುದು. ಪ್ರೆಸೆಂಟೇಷನ್ಸ್ ಅಂದ್ರೆ ಸೊ ನೀವು ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ತೀರಾ ನಿಮ್ಮ ಕಂಪನಿಲಿ, ಅಥವಾ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನೀವು ಯಾರಿಗಾರು ಇನ್ನೊಬ್ಬರಿಗೆ ಡಿಸೈನ್ ಆಗಿ ಸ್ವಲ್ಪ ಹೇಳಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ನಿಮ್ಮ ಮೈಂಡ್ ಅಲ್ಲಿ ಒಂದು ಐಡಿಯಾ ಇರುತ್ತೆ, ಅದನ್ನ ಹೇಗೆ ಹೇಳೋದು ಅಂತ ಇರ್ಬೇಕಾದ್ರೆ ಅದಕ್ಕೆ ಪವರ್ ಪಾಯಿಂಟ್ ಉಪಯೋಗಿಸಬಹುದು, ಸಾಕಷ್ಟಕ್ಕೆ ಉಪಯೋಗಿಸಬಹುದು. ಹಾಗೂ ಯಾವ್ದಾದ್ರು ಒಂದು ಜಾಗದ ಬಗ್ಗೆ, ಯಾವ್ದಾದ್ರು ಒಬ್ಬರು ಮನುಷ್ಯರ ಬಗ್ಗೆ, ಯಾವ್ದಾದ್ರು ಒಂದು ಟೆಕ್ನಾಲಜಿ ಬಗ್ಗೆ, ಅಥವಾ ಯಾವ್ದಾದ್ರು ಒಂದು ಕ್ಲಾಸ್ ತಗೋಬೇಕು ಅಂತಂದ್ರೆ ನೀವು ಅದರ ಇನ್ಫಾರ್ಮೇಶನ್ ನ ಸ್ಲೈಡ್ ಶೋ ಮುಖಾಂತರ ತೋರಿಸಬಹುದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ. ನಾವು ನೋಡೋಣ ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ನಾನು ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ಗೆ ಹೋಗ್ತೀನಿ, ಆಲ್ ಪ್ರೋಗ್ರಾಮ್ಸ್ಗೆ ಹೋಗ್ತೀನಿ, ನಂತರ ಮೈಕ್ರೋಸಾಫ್ಟ್ ಆಫೀಸ್ಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ 2007 ಅಲ್ಲಿ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಸೊ ನಾನು ಮ್ಯಾಗ್ನೈಸ್ ಮಾಡ್ಕೋತೀನಿ. ಸೊ ಇದು ನಮ್ಮ ಸ್ಲೈಡ್ ಆಗಿರುತ್ತೆ. ಸೊ ಈ ರೀತಿ ನಮ್ಮ ಸ್ಲೈಡ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಸ್ಲೈಡ್ ಇದೆ ಸದ್ಯಕ್ಕೆ ನಮ್ಮ ಪ್ರೆಸೆಂಟೇಷನ್ ನಲ್ಲಿ. ನಾವು ಹೆಚ್ಚಿಗೆ ಕ್ರಿಯೇಟ್ ಮಾಡೋಣ. ಸೊ ನೀವು ವರ್ಡ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಯೂಸ್ ಮಾಡಿದ್ರಿ, ಸೊ ಫಾಂಟ್ ಆಗ್ಲಿ, ಅಥವಾ ಪ್ಯಾರಾಗ್ರಾಫ್ಸ್ ಆಗ್ಲಿ, ಅಥವಾ ಇನ್ಸರ್ಟ್ ಪಿಕ್ಚರ್, ಕ್ಲಿಪ್ ಆರ್ಟ್, ಟೇಬಲ್ಸ್, ಏನೇ ಮಾಡಿದ್ರು ಅದೆಲ್ಲ ಆಪ್ಷನ್ಸ್ ನ ಇಲ್ಲೂ ಮಾಡಬಹುದು ನೀವು. ಸೊ ಮತ್ತೆ ಅದನ್ನ ಕಲಿಯೋ ಅವಶ್ಯಕತೆ ಇಲ್ಲ, ನಾವು ಸ್ಟೆಪ್ ಬೈ ಸ್ಟೆಪ್, ಯಾಕಂದ್ರೆ ನೀವು ಅದೇ ವಿಡಿಯೋನ ಮತ್ತೆ ನೋಡಬಹುದು ನೀವು ಹೇಗ್ ಮಾಡಿದ್ವಿ ನಾವು ಅಂತ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ಗೆ ಹೋದಾಗ ಅಲ್ಲಿ ಏನ್ ಮಾಡಿದ್ವಿ ಅಂತ ನೋಡಿ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೋಬಹುದು ನೀವು. ಸೊ ಹೀಗಾಗಿ ಮತ್ತೆ ನಾವು ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನಾವು ಪವರ್ ಪಾಯಿಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಜಾಸ್ತಿ. ಸೊ ಇಲ್ಲಿ ನೋಡಿ, ಕ್ಲಿಕ್ ಟು ಆಡ್ ಟೈಟಲ್ ಅಂತ. ಸೊ ಅಂದ್ರೆ ಈ ಸ್ಲೈಡ್ಗೆ ಒಂದು ಟೈಟಲ್ ಕೊಡ್ಬೇಕಾಗುತ್ತೆ ನೀವು. ಸೊ ನಾವು ಕ್ಲಿಕ್ ಮಾಡಿದಾಗ ಒಂದು ಟೈಟಲ್ ಕೊಡ್ಬೋದು. ನಾನೇನ್ ಮಾಡ್ತೀನಿ, ಸೊ ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಸೊ ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಬಗ್ಗೆನೇ ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಕೊಟ್ಟೆ. ಸೊ ನೋಡಿ, ಇದನ್ನ ಫಾರ್ಮ್ಯಾಟಿಂಗ್ ಮಾಡಬಹುದು. ಸೊ ನಾನು ಎಂಟರ್ ಅಂತ ಹೊಡಿತೀನಿ. ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಗ್ರೋ ಫಾಂಟ್ ಅಂತ ಕೊಡ್ಬೋದು, ಮತ್ತೆ ಫಾಂಟ್ ಚೇಂಜ್ ಮಾಡ್ಬೋದು. ಸೊ ಇನ್ಕ್ರೀಸ್ ಫಾಂಟ್, ಗ್ರೋ ಫಾಂಟ್ ನಾವು ಮುಂಚೆ ಮಾಡಿದೀವಿ ಇದನ್ನೆಲ್ಲ ವರ್ಡ್ ಅಲ್ಲಿ. ಸೊ ಅದನ್ನೇ ನಾನು ಇಲ್ಲೂ ಮಾಡ್ತಾ ಇದೀನಿ. ಸಬ್ ಟೈಟಲ್ ಅಂದ್ರೆ ನಾನು ಇವಾಗ ನೋಡಿ ವಿಡಿಯೋ ಟ್ರೈನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾವು ವಿಡಿಯೋ ಟ್ರೈನಿಂಗ್ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ವಿಡಿಯೋ ಟ್ರೈನಿಂಗ್ ಮಾಡ್ತಿರೋ ನಾವು ಅಂತ ಹೇಳ್ಕೊಳ್ಳೋದ್ರಲ್ಲಿ ಗರ್ವ ಇದೆ. ಯಾಕೆಂತಂದ್ರೆ ಇಲ್ಲಿವರೆಗೂ ನಾನು ನೋಡಿರೋ ಹಾಗೆ ವಿಡಿಯೋ ಟ್ರೈನಿಂಗ್ಸ್ ಪ್ರತಿಯೊಂದು ಇಂಗ್ಲಿಷ್ ಅಲ್ಲೇ ಮಾಡಿರ್ತಾರೆ. ಸೊ ನಾವು ಮೊದಲನೇ ಬಾರಿ ಕನ್ನಡದಲ್ಲಿ ಮಾಡ್ತಾ ಇದೀವಿ, ಕನ್ನಡಿಗರೆಲ್ಲ ಕಂಪ್ಯೂಟರ್ ಕಲಿಬೇಕು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಈ ರೀತಿ ಒಂದು ಟ್ರೈನಿಂಗ್ ಬಗ್ಗೆ ಸಬ್ ಟೈಟಲ್ ಹಾಕಿ ಅದನ್ನ ನಾನು ರೈಟ್ ಅಲೈನ್ ಮಾಡ್ತೀನಿ. ನಾವು ರೈಟ್ ಅಲೈನ್ ಮಾಡೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ ವರ್ಡ್ ಅಲ್ಲಿ. ಸೊ ಇಲ್ಲಿ ರೈಟ್ ಅಲೈನ್ ಮಾಡಿ, ಸೊ ಈಗ ನಾನು ಸ್ಲೈಡ್ ರೆಡಿ ಮಾಡಿದ್ದೀನಿ. ಸೊ ಈ ರೀತಿ ನೀವು ಸ್ಲೈಡ್ ಕ್ರಿಯೇಟ್ ಮಾಡಬಹುದು. ಸೊ ಇದು ಸಿಂಪಲ್ ಆಗಿದೆ ಸ್ಲೈಡ್. ನಾವು ನೋಡೋಣ ಮುಂದಕ್ಕೆ ಹೇಗೆ ಡಿಸೈನ್ಸ್ ಎಲ್ಲ ಹಾಕ್ಬೋದು ಇದರಲ್ಲಿ ಅಂತ. ಸೊ ನಾ ಈ ಸ್ಲೈಡ್ ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ನಾ ಎಂಟರ್ ಅಂತ ಹೊಡೆದಾಗ ಇನ್ನೊಂದು ಸ್ಲೈಡ್ ಬರುತ್ತೆ. ಮತ್ತೆ ಎಂಟರ್ ಅಂತ ಹೊಡಿತಾ ಇದ್ರೆ ಹೆಚ್ಚಿಗೆ ಸ್ಲೈಡ್ಸ್ ಬರ್ತಾನೆ ಇರುತ್ತೆ. ನಾವು ನೋಡೋಣ ಒಂದೊಂದು ಸ್ಲೈಡ್ ಅಲ್ಲೂ ಹೇಗೆ ನಾವು ಫಾರ್ಮ್ಯಾಟಿಂಗ್ ಅಥವಾ ಏನಾದ್ರು ಹಾಕೋದು ಅಂತ. ಸೊ ನಾ ಇಲ್ಲಿ ಹೋಗ್ಬಿಟ್ಟು ಇನ್ನೊಂದಷ್ಟು ಟೈಪ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ನಾವು ಮಾಡುವಂತಹ ಕಂಪ್ಯೂಟರ್ ಟ್ರೈನಿಂಗ್ ಏನೇನಿದೆ, ಕಂಪ್ಯೂಟರ್ ಬೇಸಿಕ್, ಟ್ಯಾಲಿ. ಸೊ ಈ ರೀತಿ ನಾವೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಾವ್ ಇಲ್ಲಿ ಹಾಕ್ಬೋದು. ಮತ್ತೆ ಇದನ್ನೇನಾದ್ರೂ ನೀವು ಫಾರ್ಮ್ಯಾಟ್ ಮಾಡ್ಬೇಕಂದ್ರೆ ಪ್ರತಿಯೊಂದನ್ನು ಸೆಲೆಕ್ಟ್ ಫಾರ್ಮ್ಯಾಟ್ ಮಾಡ್ಬೋದು. ನೋಡಿ, ಇಲ್ಲಿ ಫಾಂಟ್ಸ್ ಚೇಂಜ್ ಮಾಡ್ಬೇಕಂದ್ರೆ ಅದನ್ನು, ಬುಲೆಟ್ಸ್ ಚೇಂಜ್ ಮಾಡ್ಬೇಕಂದ್ರೆ ನೀವು ಬುಲೆಟ್ಸ್ ಕೂಡ ಚೇಂಜ್ ಮಾಡಬಹುದು. ಸೊ ಈ ರೀತಿ ಬುಲೆಟ್ಸ್ ಕೂಡ ಚೇಂಜ್ ಮಾಡೋದು. ಪ್ರತಿಯೊಂದು ಏನೆಲ್ಲ ವರ್ಡ್ ಅಲ್ಲಿ ಮಾಡಿದ್ರಿ ಅದೆಲ್ಲ ನೀವು ಮಾಡಬಹುದು. ಸೊ ನಾನು ಇದೇ ರೀತಿ ಒಂದು ಪವರ್ ಪಾಯಿಂಟ್ ಸ್ಲೈಡ್ ನ ಕ್ರಿಯೇಟ್ ಮಾಡಿದ್ದೀನಿ, ಪ್ರೆಸೆಂಟೇಷನ್ ನ. ಸೊ ಅದನ್ನ ತೋರಿಸ್ತೀನಿ ನಾನು. ಸೊ ಇಲ್ಲಿದೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ನೋಡಿ, ಸೇಮ್ ಅದೇ ರೀತಿ ನಾನು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಸೆಕೆಂಡ್ ಸ್ಲೈಡ್ ಅಲ್ಲಿ ನೋಡಿ, ಪೂರ್ತಿ ಇನ್ಫಾರ್ಮೇಶನ್ ಹಾಕಿ ನಾವೇನೆಲ್ಲ ಟ್ರೈನ್ ಮಾಡ್ತೀವಿ, ವಿಡಿಯೋ ಟ್ರೈನಿಂಗ್ ಆಗಲಿ ಯಾವ್ದಾದ್ರು ಆಗಲಿ. ಅದಾದ ನಂತರ ನೋಡಿ, ಇಲ್ಲಿ ನಮ್ಮ ಇಂಟ್ರೊಡಕ್ಷನ್ ಕೊಟ್ಟಿದ್ದೀವಿ, ನಾವು ಹೇಗೆ ಮುಗಿದೀವಿ ಅಂತ. ಅದಾದ ನಂತರ ಟ್ರೈನರ್ ಪ್ರೊಫೈಲ್ ಅಂದ್ರೆ ನನ್ನ ಪ್ರೊಫೈಲ್ ಏನಿದೆ ಅದನ್ನ ನಾವು ಇಲ್ಲಿ ಹಾಕಿದೀವಿ. ಅದಾದ ನಂತರ ನಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಸೊ ಈ ರೀತಿ ಎಲ್ಲ ಇರುತ್ತೆ. ಇದನ್ನ ಸ್ಲೈಡ್ ಶೋ ಆಗಿ ಹೇಗೆ ನೋಡೋದು ಅಂತಂದ್ರೆ, ಸೊ ನಾವು ಸ್ಲೈಡ್ ಶೋಗೆ ಹೋಗ್ಬೇಕು. ಸ್ಲೈಡ್ ಶೋಗೆ ಹೋಗಿ ಇಲ್ಲಿ ಫ್ರಮ್ ಬಿಗಿನಿಂಗ್ ಅಂತ ಕೊಡ್ಬೋದು, ಅಥವಾ ಡೈರೆಕ್ಟ್ ಆಗಿ ನೀವು F5 ಅಂತ ಕ್ಲಿಕ್ ಮಾಡೋದು ಸ್ಲೈಡ್ ಶೋ ಬರುತ್ತೆ. ನೋಡಿ, ಈ ರೀತಿ ಸ್ಲೈಡ್ ಶೋ ಬರುತ್ತೆ. ಸೊ ಸ್ಲೈಡ್ ಶೋ ರೈಟ್ ಕ್ಲಿಕ್ ಮಾಡಿ ಎಂಡ್ ಶೋ ಅಂತ ಕೊಟ್ರೆ ಎಂಡ್ ಶೋ ಅಂತ ಬರುತ್ತೆ. ಮತ್ತೆ ಶೋ ಎಂಡ್ ಆಗುತ್ತೆ. ಮತ್ತೆ ಬಿಗಿನಿಂಗ್ ಇಂದ ಹಿಂಗೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ.
ಸೊ ಇದು ನಮ್ಮ ಒಂದು ಸ್ಲೈಡ್ ಶೋ ಆಗಿರುತ್ತೆ. ನಾವು ಏನಾದ್ರು ಯಾರಿಗಾದ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾವ್ದಾರ ಒಂದು ವಿಷಯದ ಬಗ್ಗೆ ಫಸ್ಟ್ ಟೈಟಲ್ ಸ್ಲೈಡ್ ಹೋಗಿ ಸಾಕಷ್ಟು ನಾವು ಮಾಡ್ತಿರೋ ಪ್ರೆಸೆಂಟೇಷನ್ ಬಗ್ಗೆ ಸಾಕಷ್ಟು ಹೇಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಲೈಡ್ ಹೋಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದ್ರ ಬಗ್ಗೆ ಏನಾದ್ರು ನಾವು ಹೇಳ್ಬೇಕು, ಏನೆಲ್ಲ ಇದು ಅಂತ ಹೇಳಿ ಹೇಳ್ಬೇಕು. ಯಾಕಂದ್ರೆ ನಾವು ಬರೀ ಇಲ್ಲಿ ಪಾಯಿಂಟ್ಸ್ ಮಾತ್ರ ಹಾಕ್ತಿವಿ, ನಾವು ಹೇಳುವಂತ ವಿಷಯ ತುಂಬಾ ಇರುತ್ತೆ. ನಾವು 10 ನಿಮಿಷ ಅದ್ರ ಬಗ್ಗೆ ಮಾತಾಡ್ಬೋದು, 15 ನಿಮಿಷ ಮಾತಾಡ್ಬೋದು, ಬಟ್ ಅದೆಲ್ಲದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ದ್ರೆ ಚೆನ್ನಾಗಿರಲ್ಲ. ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಇಲ್ಲಿ ಪವರ್ ಪಾಯಿಂಟ್ ಅಲ್ಲಿ ಬರ್ದ್ಬಿಟ್ಟು ಅದ್ರ ಬಗ್ಗೆ ನೀವು ಬಾಯಲ್ಲಿ ಹೇಳ್ಬೇಕಾಗತ್ತೆ. ಸೊ ಅವಾಗ ಜನರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನೀವು ಪ್ರೆಸೆಂಟೇಷನ್ ಅಲ್ಲಿ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ ಹೋದಾಗ ನೋಡಿ ಇಂಟ್ರೊಡಕ್ಷನ್ ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ಸ್ಲೈಡ್ ಹೋದಾಗ ಇಲ್ಲಿ ನನ್ನ ಪ್ರೊಫೈಲ್ ಇದೆ. ಸೊ ಈ ಪ್ರೊಫೈಲ್ ನಂತರ ಲಾಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಕಿದೀನಿ. ಈ ರೀತಿ ನಾವು ಒಂದೊಂದೇ ಸ್ಲೈಡ್ ಅಡ್ವಾನ್ಸ್ ಮಾಡ್ತಾ ಹೋಗ್ಬೇಕು. ಒಂದಾದ್ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರ್ತಾ ಇರುತ್ತೆ. ನೀವು ಮೌಸ್ ಅಲ್ಲಿ ಕ್ಲಿಕ್ ಮಾಡ್ಬೋದು, ಅಥವಾ ಸ್ಪೇಸ್ ಬಟನ್ ಒತ್ಬೋದು, ಅಥವಾ ಎಂಟರ್ ಕೀ ಒತ್ಬೋದು, ಅಥವಾ ರೈಟ್ ಆರೋ ಡೌನ್ ಆರೋ ಯಾವ್ದನ್ನ ಒತ್ತಿದ್ರು ನೆಕ್ಸ್ಟ್ ಸ್ಲೈಡ್ ಗೆ ಹೋಗ್ತಾ ಇರುತ್ತೆ. ಈ ರೀತಿ ನಾವು ಸ್ಲೈಡ್ ಶೋನ ನೋಡ್ಬೋದು. ಸೊ ಈ ರೀತಿ ಸ್ಲೈಡ್ ಶೋ ಕ್ರಿಯೇಟ್ ಮಾಡಿ ಇದನ್ನ ಹೆಂಗೆಲ್ಲ ಡಿಸೈನ್ಸ್ ಮಾಡೋದನ್ನ ಬರುವಂತಹ ವಿಡಿಯೋ ನೋಡೋಣ. ಸೊ ಈ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು.